ಏನಾಗಲ್ಲ ಬಿಡೋಲೆ. ಆಡಳಿತ ಪಕ್ಷ ಇದೆ, ರೂಲಿಂಗ್ ಪಾರ್ಟಿ ಇದೆ, ಗೆದ್ದಿದ್ದಾರೆ. ಈ ಸರ್ಕಾರ ಕೊಟ್ಟಂತ ಮ್ಯಾಂಡೇಟ್, ಈ ಸರ್ಕಾರ ಕೊಟ್ಟ ತೀರ್ಪು ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಯಾವಾಗಲೂ ಕೂಡ ಆಡಳಿತ ಪಕ್ಷ ಉಪಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ. ಹಂಗೆ ಈ ಸಾರಿನೂ ಗೆದ್ದಿದ್ದಾರೆ. ಚನ್ನಪಟ್ಟಣದ ವಿಚಾರದಲ್ಲಿ ಕ್ಷೇತ್ರ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ, ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ, ನಮ್ಮ ವಿವೇಕಾನಂದ MLC ಅವರೆಲ್ಲರೂ ಕೂಡ ಹೇಳಿದರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು. ಆದರೂ ಕೂಡ ಸೋಲಾಗಿದೆ. ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಆದರೂ 3ನೇ ಬಾರಿ ಗೆಲ್ಲೇಬೇಕಿತ್ತು, ಸೋತಿದ್ದಾನೆ. ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ 3 ಬಾರಿ ಸೋತಿರೋರು ಭಾಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ, ನಾಯಕರಾಗಿದ್ದಾರೆ. ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಸೋಲು 3ನೇ ಸೋಲನ್ನು ಕೂಡ ಎದುರಿಸಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು. ಏನಾಗಿದೆ ಅಂತ ನನಗೆ ಇನ್ನೂ ಏನೂ ಗೊತ್ತಿಲ್ಲ. ಈಗ 10 ಗಂಟೆ ಶುರುವಾದ ಮೀಟಿಂಗಲ್ಲಿದ್ದೆ, ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ. ನನಗೆ ಯಾವಾಗಲೂ ಸಿದ್ದರಾಮಯ್ಯ ನನ್ನ ಜೊತೆ ಮಾತಾಡಿಲ್ಲ, ಮಾತಾಡಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ಇಲ್ಲ, ಅವರೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಪ್ರಚಾರದಲ್ಲಿ ಆ ರೀತಿ ಹೇಳಿದ್ದಾರೆ. ಯಾವಾಗಲೂ ನನ್ನ ಪಕ್ಷಕ್ಕೆ ಬಾ ಅಂತೇಳಿ ಈ ಕಳೆದ ವಿಧಾನಸಭಾ ಚುನಾವಣೆ ಮುಂಚೆ ಮಾತಾಡಿದ್ದು ನಿಜ. ಅವರು ಮಾತಾಡಿದರು, DK ಶಿವಕುಮಾರ್ ಅವರು, ಸುರ್ಜಿವಾಲಾ ಅವರು, ವೇಣುಗೋಪಾಲ್ ಅವರು, ರಾಜೀವ್ ಗಾಂಧಿ ಅವರು, PS ಸುನೀಲ್ ಅವರು ಎಲ್ಲರೂ ಕೂಡ ಮಾತಾಡಿದರು. ಚುನಾವಣೆ ಮುಗಿದ ಮೇಲೆ 50 ಗಂಟೆ ಪಕ್ಷದ ವಿಚಾರ, ಗೆದ್ದ ವಿಚಾರ, ಸೋಲು ವಿಚಾರ, ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಾನು ಇದುವರೆಗೂ ಕೂಡ ಅವ್ರ ಜೊತೆ ಚಾಮುಂಡಿ ಬೆಟ್ಟದ ಮೇಲೆ ವೇದಿಕೆ ಹಂಚ್ಕೊಂಡಿದ್ದು ಬಿಟ್ಟರೆ ಇವತ್ತಿನವರೆಗೂ ಕೂಡ ನಾವು ಮಾತಾಡಿಲ್ಲ. ಬಹಿರಂಗ ಸಭೆಯಲ್ಲಿ ಹೇಳಿರೋದು ನನಗೆ ಹೇಳಿಲ್ಲ, ಸಭೆಯಲ್ಲಿ ಹೇಳೋರು ನನಗೆ ಹೇಳಿಲ್ಲ. ನಾನೇನು ಮುನ್ಸಿಲ್ವೇ ಇಲ್ಲ, ನಾವು ಜೊತೆಲೇ ಇದ್ದೀವಿ, ಮುನ್ಸಿಲ್ವೇ ಇಲ್ಲ. ಬಟ್ ಅವ್ರು ಮಾಡೋದೇ ಹಿಂಗೆ ನನ್ನ ಬಗ್ಗೆ, ಅದಕ್ಕೆ ನಾ ಏನು ಮಾಡೋಕ್ಕಾಗಲ್ಲ. ಯಾರು ಕರೆದ್ರು ನನಗೆ? ಅವ್ರ ಮನೆಯಿಂದ ಅಭ್ಯರ್ಥಿ ಕರೀಲಿಲ್ಲ, ಅವ್ರ ತಾಯಿ ಕರಿಬೋದಾಗಿತ್ತು, ದೊಡ್ಡವ್ರು ಕರಿಬೋದಾಗಿತ್ತು. ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. GT ದೇವೇಗೌಡ ಇನ್ನೇನು ಏಜ್ ಆಗಿದೆ, ಮಗ ಬಂದಿದ್ದಾನೆ, ಮಗ ಸಾಕು. GT ದೇವೇಗೌಡ ಮಗ ನಮ್ಮ ಜೊತೆಗೆ ಬೇಕು, GT ದೇವೇಗೌಡ ರಾಜಕೀಯ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಲ್ಲ, ರಾಜಕೀಯ ಸಾಕು ಅಂತ. JDS ಪಕ್ಷದಲ್ಲಿ ಕಾಂಗ್ರೆಸ್ ಅವ್ರು ಯಾಕ್ರಿ ಕರೀತಾರೆ? ಅವ್ರಿಗೂ ಗೊತ್ತು, ಕಾಂಗ್ರೆಸ್ ಅವರು ಭರ್ತಿ ಆಗೋಗಿದೆ, ಅಲ್ಲೂ ಜಾಗ ಇಲ್ಲ. ನಾವು BJP ಒಂದಾಗಿದ್ದೀವಿ, ಇಲ್ಲೂ ಜಾಗ ಇಲ್ಲ. ಅದರಿಂದ ರಾಜಕೀಯ ರಿಟೈರ್ಮೆಂಟ್ ತಗೋವಂಥ ಅವ್ರ ಆದೇಶ. ಸರ್, JDS ಪಕ್ಷದೊಳಗಡೆ ಸಂಘಟನೆ ವಿಚಾರದಲ್ಲಿ ಏನಾದ್ರು ಬದಲಾವಣೆ ಆಗಬೇಕಾ?